ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕಳೆದ ಒಂದು 15-20 ದಿನಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ತಾನು ಮಾಡಿರುವಂತಹ ಘನ ಕಾರ್ಯದ ಬಗ್ಗೆ ಒಂದು ದಿನನೂ ಒಂದು ಕ್ಷಣಕ್ಕೂ ಮಾತಾಡಲಿಲ್ಲ. ಯಾವುದೇ ಪತ್ರಿಕಾ ಹೇಳಿಕೆ ಇರ್ಬೋದು, ಪತ್ರಿಕಾಗೋಷ್ಠಿಗಳಿರ್ಬೋದು, ಎಲ್ಲಿ ನೋಡಿದ್ರೂ ಕೂಡ ಅನಗತ್ಯವಾಗಿ ಸಂಘ ಪರಿವಾರನ ಎಳ್ಕೊಂಬಂದು ಅವ್ರನ್ನ ಯಾವುದೋ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಚಿತ್ರಿಸಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆನ ಕೊಟ್ಕೊಂಡೇ ಕಾಲ ಕಳೀತಾ ಬಂದಿದ್ದಾರೆ. ಇದು ಕಳೆದ 15-20 ದಿನಗಳದ್ದು ಮಾತ್ರ ಅಲ್ಲ, ಕಳೆದ 2.5 ವರ್ಷದಿಂದ, ಅಂದರೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಎರಡನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದರಿಂದ ಇವತ್ತಿನವರೆಗೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಒಂದು ಹೇಳಿಕೆ, ಪತ್ರಿಕಾಗೋಷ್ಠಿಯನ್ನು ಅವರು ಕರೆದಿದ್ದೇ ಇಲ್ಲ. ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇವರ ಆಟಾಟೋಪಗಳನ್ನು ನೋಡಿ ಜನಕ್ಕೆ ಹೇಸಿಗೆನೆ ಹುಟ್ಟೋಗಿದೆ. ನಾನು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಒಂದೆರಡು ಹೋಗ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಕೂಡಲೇ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ IT-BT ಮಿನಿಸ್ಟ್ರಿ ಕೊಟ್ಟರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆನ ಕೊಟ್ಟರು. ಎರಡೂ ಕೂಡ ಅತ್ಯಂತ ಗುರುತರವಾದಂಥ ಇಲಾಖೆಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಳ್ಳಿನಲ್ಲಿ ಒಂದು CC ರಸ್ತೆ ಮಾಡೋವಂಥದ್ದು ಇರ್ಬೋದು, ಕಾಲೋನಿಗಳಿರ್ಬೋದು, ಹಾಡಿಗಳ ಉದ್ಧಾರ ಇರ್ಬೋದು, ಪ್ರತಿಯೊಂದೂ ಕೂಡ ಅದರ ಕೆಳಗಡೆನೇ ಬರುತ್ತೆ. ಗ್ರಾಮಗಳ ಅಭಿವೃದ್ಧಿಯೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು. ಅದರ ಜೊತೆಗೆ ಅವರಿಗೆ IT-BT ಮಿನಿಸ್ಟ್ರಿಯನ್ನು ಕೊಟ್ಟರು. ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ IT-BT ಸೆಕ್ಟರ್ಗಳಿಗೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟರು. ಆದರೆ 2.5 ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ, ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರ? ತಾನು ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀನಿ ಅಂತೇಳಿ ಹೇಳಿ ಯಾವತ್ತಾರೆ ಎದೆ ತಟ್ಟಿ ಹೇಳಿದ್ದಾರೆ? ಆದರೆ ಪ್ರಿಯಾಂಕಾ ಖರ್ಗೆ 2.5 ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ BJP ಬೈಯೋದು, RSS ಬೈಯೋದು, ಸಂಘ ಪರಿವಾರ ಅಂತ ಬೈಯೋದು ಬಿಟ್ಟರೆ ಇನ್ನೇನೂ ಮಾಡಲಿಲ್ಲ. ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ 2 ಮಿನಿಸ್ಟ್ರಿ ಕೊಟ್ಟರು. ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನನೂ ಮಾತಾಡಲಿಲ್ಲ. ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿನ್ ಹಗರಣ ಅಂತಂದ್ರಿ. ನೀವು ಅಧಿಕಾರಕ್ಕೆ ಬಂದಾದ ನಂತರನೂ BJP ಬೈತಾ ಇದ್ದೀರ ಹೊರತು ಅದನ್ನು ಹಗರಣದ ಜಾಡು ಹಿಡಿದು ಹೆಕ್ಕಿ ತೆಗೆಯೋ ಕೆಲಸ ಮಾಡಲಿಲ್ಲ. PSI ಹಗರಣ ಅಂತ ನೀವೇ ಪತ್ರಿಕಾಗೋಷ್ಠಿನ ಕರೆದು ಹೇಳಿದ್ರಿ. ಆದರೆ ನೀವು ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ. ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ಕೊಟ್ಟಾಗಲೂ ನಾನು ಯಾಕೆ ಕೊಡಬೇಕು ಅಂತೇಳಿ ಹೇಳಿದ್ರಿ. 40% ಸರ್ಕಾರ ಅಂತೇಳಿ ಹೇಳಿದ್ರಿ, ಅದ್ರ ಬಗ್ಗೆನೂ ಮಾತಿಲ್ಲ. ಅದಕ್ಕೆ ಮಾಡಿದ್ರಿ. PCM ಅಂತೇಳಿ ಹೇಳಿದ್ರಿ, ಅದ್ರ ಬಗ್ಗೆನೂ ಮಾತಾಡಿಲ್ಲ. ಅದ್ರ ಬಗ್ಗೆನೂ ಇವತ್ತು ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಇರ್ತಿಲ್ಲ. ಬದಲಾಗಿ ಮತ್ತೆ ತರಾವರಿ ಹೇಳಿಕೆಗಳನ್ನು, ಆರೋಪಗಳನ್ನು ಮಾಡ್ತಾ ಇದ್ದೀರಿ. ಪ್ರಿಯಾಂಕಾ ಅವರೇ, ದೀಪಾವಳಿ ಕಳೀತು, ದಯವಿಟ್ಟು ಇನ್ನಾದರೂ ನಿಲ್ಲಿಸಿ. ರಾಜ್ಯದ ಜನತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರ ಕೊಡಿ. ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತೇಳಿ ಹೇಳಿದರು. ಸರ್, ಯುವಕರಿಗೆ ಉದ್ಯೋಗವನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೊಂದಷ್ಟು ಸಹಾಯಧನ ಅಂತೇಳಿ ಹೇಳಿದ್ರು. ಯುವ ನಿಧಿನ ಇವತ್ತವರೆಗೂ ಪ್ರಾರಂಭ ಮಾಡಿದ್ರೆ ಸರ್? ಯುವ ನಿಧಿನೂ ಪ್ರಾರಂಭ ಮಾಡಲಿಲ್ಲ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾವೆ. ಬರುವಂಥವು ಕೂಡ ಪಕ್ಕದ ರಾಜ್ಯಗಳನ್ನು ಹುಡುಕ್ತಾ ಇದ್ದಾವೆ. ಯಾಕಾಗಿ ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ, ಯಾಕಾಗಿ ಬೆಂಗಳೂರನ್ನು ಬಿಟ್ಟು ವಿಶಾಖಪಟ್ಟಣಂಗೆ ಹೋಯಿತು ಸರ್? ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು IT-BT ಮಿನಿಸ್ಟರ್ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರುತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಹೋಗಿ
ನಾವು ಸೆಮಿಕಂಡಕ್ಟರ್ ಯೂನಿಟನ್ನು ಮಾಡಬೇಕು ಅಂತ ಹೇಳಿ ಕೇನ್ಸ್ ಟೆಕ್ನಾಲಜಿ ಅವ್ರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು. ನಮ್ಮ ಸರ್ಕಾರ ಹೋಯಿತು, ನೀವು ಅಧಿಕಾರಕ್ಕೆ ಬಂದ್ರಿ. ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು, ನೀವು ಸ್ವತಃ ಮುಖ್ಯಮಂತ್ರಿಗಳು MOUಗೆ ಸೈನ್ ಹಾಕಿದ್ರಲ್ಲ ಸರ್. ಅದೇ ಕೇನ್ಸ್ ಟೆಕ್ನಾಲಜಿ 3,750 ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು. ಇಲ್ಲಿ ಬಂದು ನಿಮ್ಮ ಹತ್ರ MOU ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದ್ರು? ನಿಮ್ಮ ಹತ್ರ MOU ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದರೆ ಅಲ್ಲಿ ಏನಾದರೂ ಕೇಳಿದ್ರ ಸರ್? ಖರ್ಚಿಗೆ ಏನಾದರೂ ಕೇಳಿದ್ರ ನೀವು? ಯಾಕಾಗಿ ಹೋದ್ರು ಹೇಳಿ ದಯವಿಟ್ಟು. ಹಾಗೆ ಹಬ್ ವಿಶಾಖಪಟ್ಟಣಮ್ಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂಥದ್ದು, ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಾಗಿದ್ರು, ಅಲ್ಲಿಗೆ ಹೋಗ್ತಾ ಇದೆಯಲ್ಲ, ಕಾರಣ ಏನು ಹೇಳಿ ಸರ್? ಯಾಕೆ ಕಂಪ್ನಿಗಳು ಆ ಕಡೆ ಹೋಗ್ತಾ ಇದ್ದಾವೆ ಸರ್? ನೀವೇನಂತ ಹೇಳ್ತಾ ಇದ್ರಿ? ಆಂಧ್ರದಲ್ಲಿ ಅವರಿಗೆ 99 ಪೈಸಕ್ಕೆ 1 ಎಕರೆ ಜಾಗ ಕೊಡ್ತೀವಿ, ಕರೆಂಟನ್ನು ಫ್ರೀ ಕೊಡ್ತಾ ಇದ್ದಾರೆ, ಏನೋ ನೀರನ್ನು ಫ್ರೀ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಸರ್. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅದ್ಯಾವುದೋ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡ್ರಲ್ಲ, 5 ಎಕರೆ ಜಾಗ ಹೊಡ್ಕೊಳಕ್ಕೆ ಹೋಗಿದ್ರಲ್ಲ, ಕಂಪ್ನಿ ಕೊಡ್ಬೋದಿತ್ತಲ್ವ ನೀವು ಅಂತ ಅದೇ ಜಾಗನ? ಆಯಿತು, ನೀವು ಬೆಂಗಳೂರಲ್ಲಿ ಕೊಡೋಕ್ಕಾಗ್ತಿಲ್ವಾ? Tier 2 Tier 3 ಸಿಟೀಸ್ ಇದೆಯಲ್ಲ, ಮೈಸೂರಲ್ಲಿ ಕೊಡಿ, ಪುಕ್ಕಟ ಜಾಗ ಕೊಡಿ. ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀವಿ, ರೈಲ್ವೆ ಇಂಪ್ರೂವ್ ಮಾಡಿದ್ದೀವಿ, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ದುಡ್ಡು ತಂದಿದ್ದೀವಿ. ಮೈಸೂರಲ್ಲಿ ಕೊಡ್ಬೋದಿತ್ತಲ್ಲ ಸರ್? ಬೇಡ ಸರ್. ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯೂ ಕೂಡ ಒಂದಾಗಿದೆ. ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ. ಅಲ್ಲಿ ಫ್ರೀಯಾಗಿ ಕೊಡಿ ಸರ್. ನೀವು ಅಲ್ಲೇ ಕೊಡಲಿಲ್ಲ. ಇದೇ SM ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಜಾಪುರ ರೋಡಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕಟ ಭೂಮಿ ಕೊಟ್ಟರೇ ಇಲ್ವಾ? ಮೈಸೂರಿನಲ್ಲಿ ಕೊಟ್ಟರೇ ಇಲ್ವಾ? ಅವತ್ತು ಟ್ಯಾಕ್ಸ್ ಹಾಲಿಡೇ ಕೊಟ್ಟರೇ ಇಲ್ವಾ? ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನುವಾಗಿದೆ ಕರ್ನಾಟಕದ ಪಾಲಿಗೆ. SM ಕೃಷ್ಣ ಅವರ ವಿಷನಿಂದ ಆಗಿದ್ದು. ಬಾಳಿಗಾವರು ಅವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದರು. ದೇವರಾಜ್ ಅರಸು ಅವರ ಕೃಪೆ, ರಾಮಕೃಷ್ಣ ಹೆಗಡೆ ಅವರ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು. ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು. ಬೆಂಗಳೂರು ಇವತ್ತು ಉಸಿರು ಕಟ್ಟುವಂಥ ಸ್ಥಿತಿ ಬಂದಿದೆ. ಬೇಡ, ಮೈಸೂರಿಗೆ ಕಳಿಸಿ ಸರ್, ಕಲಬುರಗಿಗೆ ಕಳಿಸಿ, ಕೋಸ್ಟಲ್ ಲೈನ್ ಬೇಕು ಅಂದರೆ ಮಂಗಳೂರಿಗೆ ಕಳಿಸಿ, ಕಾರವಾರ ಇದೆ ನಮಗೆ, ಬೆಳಗಾವಿಗೆ ಕಳಿಸಿ. ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಕೊಡಿ ಸರ್. ಬೆಂಗಳೂರಲ್ಲೇ ಯಾಕೆ ಕೊಡಬೇಕು? ಇದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅಲ್ಲೇ ಫ್ರೀ ಕೊಟ್ಬಿಟ್ರಂತೆ, ಅಲ್ಲಿಗೆ ಹೋದ್ರಂತೆ. ಫ್ರೀ ಕೊಡಿ, ಬೇರೆ ನಮ್ಮಲ್ಲಿ Tier 2 Tier 3 ಸಿಟೀಸಲ್ಲಿ ಕೊಡಿ ಸರ್. ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದೆಯಲ್ಲ, 45 ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದ್ದೀರಲ್ಲ, ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್? ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ? ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಸರ್? ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್. ನಿಮ್ಮ ತಂದೆ ನೋಡಿ, ರಜಾಕರ್ಸು ಇಡೀ ಕುಟುಂಬವನ್ನು ಸುಟ್ಟಾಕಿದ್ರು ಕೂಡ ನಿಮ್ಮ ತಂದೆ ಲೋನ್ ಸರ್ವೈವರು ಓದಿ ಅವರು ವಿದ್ಯಾವಂತರಾದರು. ಇಲ್ಲ ಸಿದ್ದರಾಮಯ್ಯನವರು ಹುಂಡಿನಲ್ಲಿ ಹುಟ್ಟಿ ಕುರಿ ಕಾಯುವಂಥ ಸಮುದಾಯದಲ್ಲಿ ಹುಟ್ಟಿದವರು, ಅವರೂ ಕೂಡ ವಕೀಲರಾದರು, ಅಡ್ವೊಕೇಟ್ ಆಗಿ ಬೆಳೆದ್ರು. ನೀವು ಎಲ್ಲ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರೂ ಒಳ್ಳೆ ಅವಕಾಶನ ಮಾಡಿಕೊಡ್ಬೋದಿತ್ತು. ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಅದರಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು, ಬಂಗ್ಲೆಗಳು, ಕಾರ್ಗಳು, 1ನೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ. ಆ ಥರ ಎಲ್ಲರೂ ಮಾಡ್ಕೊಡೋಕ್ಕಾಗಲ್ಲ. ಆ ಕಲಬುರಗಿ ಮಕ್ಕಳ ಭಾಗ ಆದರೂ ನೀವು ಯೋಚನೆ ಮಾಡ್ಬೋದಿತ್ತು. ಇದ್ಯಾವುದು ಮಾಡಲಿಲ್ಲ. ಪ್ರತಿನಿತ್ಯ RSS ಅಂತ ಬೈತೀರಿ. ಪ್ರಿಯಾಂಕ್ ಖರ್ಗೆ ಅವರೇ, ಕಡೆಯದಾಗಿ ನಿಮ್ಗೊಂದು 2 ಪ್ರಶ್ನೆ ಕೇಳ್ತೀನಿ. SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ನಮ್ಮ ಏನು ಕಲ್ಯಾಣ ಕರ್ನಾಟಕ ಇದೆ ಆ ಭಾಗದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯಿತು. ಚರ್ಚ್ ದಾಳಿ ಆದಾಗ ಎಲ್ಲರೂ ಕೂಡ RSS, ಸಂಘ ಪರಿವಾರ, ಹಿಂದೂ ಸಂಘಟನೆಗಳು ಅಂತ ಬೈತಾ ಇದ್ರು. ಕೊನೆಗೆ ಅದರ ಬಗ್ಗೆ ತನಿಖೆ ಆದಾಗ ಅಂಜುಮನ್ ದೀನ್ದಾರ್ ಅಂತ ಒಂದು ಮುಸ್ಲಿಂ ಸಂಘಟನೆ ಅದಕ್ಕೆ ಕಾರಣವಾಗಿತ್ತು. ಅದು ನಿಮ್ಮೂರಲ್ಲೇ ನಡೆದಿದ್ದಂಥ ಘಟನೆ. ಇಷ್ಟಾಗಿಯೂ ನೀವು RSSನ ಬೈತೀರಿ. ಇನ್ನೊಂದು ಕೇಳ್ತೀನಿ ನಿಮಗೆ, UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ಸ್ ಅಂತ ಇರುತ್ತೆ. ಅಂದರೆ ವಿಶ್ವಸಂಸ್ಥೆ ಇಂತಿಂಥವು ಭಯೋತ್ಪಾದಕ ಸಂಘಟನೆಗಳು, ಇಂತಿಂಥವರು ಭಯೋತ್ಪಾದಕರು, ಸಮಾಜಘಾತಕ ಕಾರ್ಯದಲ್ಲಿ ತೊಡಗಿದ್ದಾರೆ, ಪ್ರತ್ಯೇಕವಾದ ತೊಡಗಿದ್ದಾರೆ ಅಂತ ಅವರು ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ
ಟೆರರ್ ಆರ್ಗನೈಸೇಷನಲ್ಲಿ ಒಂದಾದರೂ ಹಿಂದೂ ಸಂಘಟನೆಗಳು ಸಂಸ್ಥೆಗಳು ಇದಾವೆ ಹೇಳಿ ಸರ್. ಒಬ್ಬ ಹಿಂದೂ ಆದರೂ ಇದ್ದಾನೆ ಅದರಲ್ಲಿ ಹೇಳಿ ಸರ್. ಆದರೂ ಕೂಡ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ. ಅವ್ರ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನಲ್ಲಿ ಅಲ್ ಖೈದಾ ಇದೆ, ISIS ಇದೆ, ಅಬು ಸಯಾಫ್ ಇದೆ, ತೆಹ್ರೀಕ್ ಪಾಕಿಸ್ತಾನ್ ಇದೆ, ಅನ್ಸರ್ ದೀನಾ ಇದೆ, ಹಿಜ್ಬುಲ್ ಮುಜಾಹಿದ್ದೀನ್ ಇದೆ. ಈ ಥರ ಸಂಘಟನೆಗಳು ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದೆ. ಆದರೂ ಕೂಡ ಸಮಾಜ ಉಳಿಯುವಂಥವ್ರು ಯಾರೋ ಸಂಘ ಪರಿವಾರದವರು ಅಂತ ಮಾತಾಡ್ತಿರ್ತೀರಿ ಸರ್. ಸಮಾಜಕ್ಕೆ ಅರಿವಿದೆ, ವಿವೇಚನೆ ಇದೆ. ದಯವಿಟ್ಟು ಈ ಥರ ದಾರಿ ತಪ್ಪಿಸುವಂಥ ಮಾತನ್ನು ಬಿಟ್ಟುಬಿಟ್ಟು ಇನ್ನು ಮುಂದಾದ್ರೂ ಕೂಡ ನಿಮಗೆ ಕೊಟ್ಟಿರುವಂಥ ಗುರುತರ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅದರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟನ್ನು ಕೂಡ ಅದರಲ್ಲೇ ಬರುತ್ತೆ. ಜಲ್ ಜೀವನ್ ಮಿಷನ್ ಊರೂರಿಗೆ ಕುಡಿಯೋ ನೀರನ್ನು ಕೊಡುವಂಥದ್ದಿದೆ, ಹಳ್ಳಿಗಳ ಉದ್ಧಾರ ಇದೆ. ಹಾಗೂ ಯುವ ನಿಧಿ ಅಂತೂ ಕೊಡಲಿಲ್ಲ. ಅಟ್ಲೀಸ್ಟ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡಿ. ಬ್ಲಾಕ್ ಬಕ್ ಕಂಪನಿಯವರು ರಸ್ತೆ ಸರಿ ಇಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಹೋಗಬೇಕು ಅಂತ ಯೋಚನೆ ಮಾಡಿದರೆ DK ಶಿವಕುಮಾರ್ ಧಮ್ಕಿ ಹಾಕಿದರೆ ಒಂದು ಮಾತಾಡಲಿಲ್ಲ ನೀವು. ಇವತ್ತು ಬೆಂಗಳೂರಿನಲ್ಲಿ ಕಂಪನಿಗಳು ಉಳಿಸ್ಕೊಳ್ಳಿಲ್ಲ ಅಂದರೆ ಬೆಂಗಳೂರು ಏನಾಗ್ಬೋದು? ಬೆಂಗಳೂರಿಂದ ಬರ್ತಾ ಇರೋ ಆದಾಯವನ್ನು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದ್ದೀವಿ. ಆ ಬೆಂಗಳೂರಿಂದ ಕಂಪನಿಗಳು ಇವತ್ತು ಕಾಲು ಕೀಳುವಂಥ ಸ್ಥಿತಿ ಬಂದೋಗಿದೆ. ನೀವು IT BT ಮಿನಿಸ್ಟರ್ ಆಗಿ ಒಂದು ದಿನವೂ ಮಾತಾಡಲಿಲ್ಲ. ಅದು ಬಿಟ್ಬಿಟ್ಟು 50 ವರ್ಷದಿಂದ ಬೆಳೆದಿರೋಂಥ ಬೆಂಗಳೂರು ಬಗ್ಗೆ ಎಲ್ಲದನ್ನು ತೆಗೆದು ನಿಮ್ಮ ಅಕೌಂಟು ಅನ್ನೋ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ ಸರ್. ನೀವೆಂತೂ ವಿದ್ಯೆ ಕಲಿಲ್ಲ. ವಿದ್ಯೆ ಕಲ್ತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.